ಒಂದು ಕಡೆ ರಾಮ ಮಂದಿರದ ಹುಂಡಿ ಕಳ್ಳತನ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ರೆ, ಇನ್ನೊಂದು ಕಡೆ ಗೋಶಾಲೆಯ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಪ್ರಕರಣ ರಾಜಸ್ಥಾನದಿಂದ ಬೆಳಕಿಗೆ ಬಂದಿದೆ. ಈ ಬಗ್ಗೆ ದೈನಿಕ್ ಭಾಸ್ಕರ್ ಪತ್ರಿಕೆ ವಿವರವಾದ ವರದಿಯನ್ನ ಮಾಡಿದೆ. ಜುಲೈ 5ರ ಸಂಚಿಕೆಯಲ್ಲಿ ಹೇಗೆ ಸತ್ತ ಗೋವುಗಳನ್ನು ಬದುಕಿದೆ ಎಂದು ಹೇಳಿ ಸರ್ಕಾರ ಖಜಾನೆಯಿಂದ ಕೋಟ್ಯಾಂತರ ರೂಪಾಯಿಯನ್ನ ಪಡೆದುಕೊಳ್ಳಲಾಗಿದೆ ಎಂದು ಅದು ವಿವರಿಸಿದೆ. ಸತ್ತ ಗೋವುಗಳನ್ನು ದಾಖಲೆಗಳಲ್ಲಿ ಜೀವಂತವಾಗಿದೆ ಎಂದು ತೋರಿಸಿ 20 ಕೋಟಿ ರೂಪಾಯಿ ಅನುದಾನವನ್ನು ದೋಚಲಾಗಿದೆ ಎಂದು ಪತ್ರಿಕೆ ವಿಸ್ತೃತವಾಗಿ ವರದಿ ಮಾಡಿದೆ. ರಾಜಸ್ಥಾನದಲ್ಲಿ 38 ಗೋಶಾಲೆಗಳು ಹೀಗೆ ನಕಲಿ ಡೇಟಾವನ್ನ ಬಳಸಿ ಸರ್ಕಾರದ ಅನುದಾನವನ್ನ ದುರ್ಬಳಕೆ ಮಾಡಿದೆ. ಈ ಬಗ್ಗೆ ಆಡಿಟ್ ರಿಪೋರ್ಟ್ನಲ್ಲಿ ಮಾಹಿತಿ ಬಹಿರಂಗವಾಗಿದೆ. ಶ್ರೀ ಅಂಜನಕುಮಾರ್ ಸುರ್ವಿಯಾ ಅವರ ಗೋಶಾಲೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸುಮಾರು 13 ಕೋಟಿ 77 ಲಕ್ಷ ರೂಪಾಯಿ ಅನುದಾನವನ್ನ ಪಡೆದುಕೊಂಡಿದೆ. ಲಕ್ಷ್ಮಣ್ ನಾರಾಯಣ್ ಗೋಶಾಲಾ ಕೂಡ ಹೀಗೆಯೇ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಪಡೆದುಕೊಂಡಿದೆ. ಒಟ್ಟು 38 ಗೋಶಾಲೆಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರದ ಅನುದಾನವನ್ನ ಪಡೆಯಲಾಗಿದೆ. ಸತ್ತ ಗೋವುಗಳನ್ನು ಕಾಗದದಲ್ಲಿ ಜೀವಂತಗೊಳಿಸಲಾಗಿದೆ. ಅವುಗಳ ಹೆಸರಿನಲ್ಲಿ ಹಣವನ್ನ ದೋಚಲಾಗಿದೆ. ರಾಜಸ್ಥಾನದಲ್ಲಿ ಗೋಪಾಲನಾ ಯೋಜನೆ ಎಂಬ ಯೋಜನೆ ಇದೆ. ಗೋಶಾಲೆಗಳು ಸರ್ಕಾರಿ ಅನುದಾನಕ್ಕೆ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಹೀಗೆ ಅರ್ಜಿ ಸಲ್ಲಿಸುವಾಗ ಸತ್ತ ಗೋವುಗಳನ್ನು ಜೀವಂತ ಇದೆ ಎಂದು ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದಿಂದ ಪಡೆದುಕೊಳ್ಳಲಾಗಿದೆ. ರಾಮ ಮಂದಿರ ಹುಂಡಿ ಕಳ್ಳತನದ ಬಗ್ಗೆ ಚರ್ಚೆ ಇನ್ನು ಚಾಲ್ತಿಯಲ್ಲಿರುವಾಗಲೇ ರಾಜಸ್ಥಾನದಲ್ಲಿ ಸತ್ತ ಗೋವುಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರಕ್ಕೆ ವಂಚಿಸಿದ ಘಟನೆ ಬೆಳಕಿಗೆ ಬಂದಿದೆ. ಎಲ್ಲೆಲ್ಲೂ ಭ್ರಷ್ಟಾಚಾರ, ವಂಚನೆಗಳೇ ಸುದ್ದಿಯ ಮುಂಚೂಣಿಗೆ ಬರತೊಡಗಿದೆ. ಮಹಾರಾಷ್ಟ್ರದಲ್ಲಿ 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುರಂಗ ಮಾರ್ಗದ ಒಂದು ಭಾಗ ಕುಸಿದು ಬಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. 19 ಕಿಲೋಮೀಟರ್ ಉದ್ದದ ಮಿಸ್ಸಿಂಗ್ ಲಿಂಕ್ ಎಂಬ ಹೆಸರಿನ ಯೋಜನೆ ಉದ್ಘಾಟನೆಯಾಗಿ 9 ವಾರಗಳಲ್ಲೇ ಕುಸಿದು ಬಿದ್ದಿದೆ. ಈ ಮೂಲಕ ಭಾರಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ವ್ಯಕ್ತವಾಗಿದೆ. 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುರಂಗ ಮಾರ್ಗವು ಉದ್ಘಾಟನೆಯಾದ 9 ವಾರಗಳಲ್ಲೇ ಕುಸಿದು ಬೀಳುವುದೆಂದರೆ ಇದರಲ್ಲಿ ಭಾರಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ಒಂದು ಕಡೆ ರಾಮ ಮಂದಿರ ಹುಂಡಿ ಕಳ್ಳತನ, ಮತ್ತೊಂದು ಕಡೆ ಸತ್ತ ಗೋವುಗಳನ್ನು ಬದುಕಿವೆ ಎಂದು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ 20 ಕೋಟಿ ರೂಪಾಯಿ ವಂಚನೆ, ಮತ್ತೊಂದು ಕಡೆ ಇಂಜಿನಿಯರಿಂಗ್ ಅದ್ಭುತ ಎಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರಿಂದಲೇ ಹೊಗಳಿಕೆ ಗಿಟ್ಟಿಸಿಕೊಂಡಿದ್ದ 7,000 ಕೋಟಿ ರೂಪಾಯಿ ವೆಚ್ಚದ ಸುರಂಗ ಮಾರ್ಗ 9 ವಾರದಲ್ಲೇ ಕುಸಿತ. ಈ ಎಲ್ಲವೂ ದೇಶದಲ್ಲಿ ಭ್ರಷ್ಟಾಚಾರ ಮತ್ತು ವಂಚನೆ ಮಾಮೂಲಾಗಿರುವುದನ್ನು ತೋರಿಸುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.